ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಸೀಮಂತದ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಇವಾಗ ನಾವು ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಹಾಯ್ ಹೇಳು ಪಾಪ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗೆ ಅನ್ನಿಸ್ತೀವಿ? ಸೂಪರ್. ಬೆಳಗ್ಗೆನೇ ಈಗ ಫ್ರೆಶ್ ಅಪ್ ಆಗಿದ್ದೀವಿ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಆಮೇಲೆ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿ ಇವಾಗೆಲ್ಲ ನನ್ನ ಕಾಸ್ಟ್ಯೂಮ್ ಅಂದರೆ ಇಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದ್ಯಾ? ಸೊ ಎಲ್ಲ ರೆಡಿ ಇದೆ ಆ್ಯಂಡ್ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನಮ್ಮ ಮೇಕಪ್ ಆರ್ಟಿಸ್ಟ್ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ರೂಮ್ ತೊಗೊಂಡು ಮತ್ತೆ ಮೇಕಪ್ ಮಾಡಿಸ್ಕೊಳ್ಬೇಕು, ಸ್ಯಾರಿ ಎಲ್ಲ ಡ್ರೆಪ್ ಮಾಡಿಸ್ಕೊಳ್ಬೇಕು, ಇದೆಲ್ಲ ಪ್ಲ್ಯಾನ್ಸ್ ಇದೆ. ಸೊ ಚಕಾಚಕ್ ಅಂತ ಹೋಗೋಣ. ಆ್ಯಂಡ್ ಇವತ್ತಿನ ಸೀಮಂತ ಬ್ಲಾಗ್ ಹೇಗೆಲ್ಲ ಹೋಗುತ್ತೆ, ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಆ್ಯಂಡ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ, ಓಕೆನಾ? ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಸಖತ್ತಾಗಿರುತ್ತೆ. ಈ ವಿಡಿಯೋ ಬಂದು ಸೀಮಂತದ ಹಿಂದಿನ ದಿನ ಕ್ಯಾಪ್ಚರ್ ಮಾಡಿದಂಥದ್ದು. ಸೊ ಮೊದಲಿಗೆ ಹೆಣ್ಮಕ್ಳಿಗೆ ಈ ಫಂಕ್ಷನ್ನು ಹಾಗೆ ಈ ಸೆಲೆಬ್ರೇಷನ್ ಅಂತ ಬಂದಾಗ ನೆನಪಾಗೋದೆ ಮೆಹಂದಿ. ಹಾಗೆ ನಾನು ಕೂಡ ಅಷ್ಟೇ ಇಲ್ಲಿ ಸೀಮಂತಕ್ಕೆ ಮೆಹಂದಿ ಬಿಡಿಸ್ಕೊಳ್ಳೋಕ್ಕೆ ಬಂದಿದ್ದೀನಿ. ನಾನು ಇವತ್ತು ಮೈಸೂರಲ್ಲಿ ಕಾಳಿದಾಸ ರೋಡಲ್ಲಿ ಸೆಟಪ್ ಆಗಿರುವಂತಹ ಇನಾಯ್ ಮೆಹಂದಿ ಸ್ಟುಡಿಯೋದಲ್ಲಿ ಮೆಹಂದಿ ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ನಾನು 3 days ಬ್ಯಾಕ್ ಬಂದು ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಸ್ಲಾಟ್ ಬುಕ್ ಮಾಡಿಸ್ಕೊಂಡು ಹೋಗಿದ್ದೆ. ಸೊ ಅದೇ ರೀತಿ ಸೀಮಂತಕ್ಕೆ ಹಿಂದಿನ ಒಂದು ದಿನ ಇದೆ ಅನ್ನಂಗೆ, ಅಂದರೆ ಲೈಕ್ ಹಿಂದಿನ ದಿನ ಬಂದು ಬೆಳಗ್ಗೆ ಅರೌಂಡ್ 11 o'clock ಹಾಗೆ ಬಂದು ಮೆಹಂದಿ ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ಫೀಮೇಲ್ ಮೆಹಂದಿ ಆರ್ಟಿಸ್ಟು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿ ನನಗೆ ಹಿಂಗೆ ಬೇಕು ಅಂತ ಹೇಳಿದ್ದೆ. ಸೊ ಹಾಗೆ ಅದೇ ರೀತಿ ನನಗೆ ಮೆಹಂದಿ ಬಿಡಿಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಔಟ್ಪುಟ್ ಕೂಡ ಅಷ್ಟೇ ಸಖತ್ತಾಗಿ ಬಂದಿತ್ತು ಮೆಹಂದಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ನಾನು ಮೆಹಂದಿ ಥೀಮ್ ಕೂಡ ಅಷ್ಟೇ ಬೇಬಿ ಶವರ್ ರಿಲೇಟೆಡ್, ಅಂದರೆ ಸೀಮಂತಕ್ಕೆ ರಿಲೇಟೆಡ್ ಆಗಿಯೇ ಇಟ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಒಂದು ಪಾಪು ತೊಟ್ಲಲ್ಲಿ ಮಲಗಿದೆ, ಹಾಗೆ ಬೇಬಿ ಫುಡ್ ಪ್ರಿಂಟು, ಹಾಗೆ ಬೇಬಿದು ಒಂದು ಗರ್ಲ್ ಬೇಬಿ ಹಾಗೆ ಬಾಯ್ ಬೇಬಿದು ಡ್ರೆಸ್ ಕೂಡ ಇದೆ. ಸೊ ಆ ಮೆಹಂದಿ ಎಲ್ಲ ಬಿಡಿಸ್ಕೊಂಡು ನೆಕ್ಸ್ಟ್ ಇವಾಗ ಸಂಜೆ ಅರೌಂಡ್ 4 o'clock ಅನಿಸುತ್ತೆ, ಯಾರೋ 5 o'clock ಅನಿಸುತ್ತೆ. ಸೊ ಹಾಗೆ ನಾನು ಇಲ್ಲಿ ಮೈಸೂರಲ್ಲಿ ಕಜಾಯ ಮನೆ ಅಂತ ಇದೆ, ಸೊ ಅಲ್ಲಿ ಬಂದಿದ್ದೀನಿ. ಏನಕ್ಕೆಪ್ಪ ಅಂತ ಅಂದರೆ ಸೀಮಂತಕ್ಕೆ ತಟ್ಟೆ ತುಂಬ್ತೀವಿ ನೋಡಿ, ಸಿಹಿ ತಿಂಡಿಗಳು ಅದೆಲ್ಲನೂ ನಾನು ನೆಕ್ಸ್ಟ್ ಫರ್ದರ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದನ್ನು ಆರ್ಡರ್ ಕೊಟ್ಟಿದ್ವಿ, ಅದನ್ನು ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ನಾಳೆ ಬೇಬಿ ಶವರ್ ಇವೆಂಟ್ ಇಟ್ಕೊಂಡು ಸೊ ಇವಾಗ ನಾವು ಮತ್ತೆ ಸಿಟಿಗೆ ಬಂದಿದ್ದೀವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರೂ. ಸೊ ಈಗಷ್ಟೇ ನೋಡಿದ್ರಲ್ಲ, ಕಜ್ಜಾಯ ಮನೆಯಿಂದ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದ್ವಿ, ಅಂದರೆ ತಟ್ಟೆ ತುಂಬಕ್ಕೆ ಅಂತ ತಿಂಡಿ ಎಲ್ಲ ಆರ್ಡರ್ ಮಾಡಿದ್ವಿ ಮುಂಚಿತವಾಗಲೇ. ಸೊ ಈಗ ಡೆಲಿವರಿ ಇತ್ತು, ಅದನ್ನು ಈಸ್ಕೊಂಡು ಇಲ್ಲಿದೆ ನೋಡಿ, ಕಳಿಸಿದ್ವಲ್ಲ, ಇಲ್ಲಿ ಎಷ್ಟೊಂದು ಐಟಮ್ಸ್ ಇಟ್ಟಿದ್ದಾರೆ. ಸೊ ಇದೆಲ್ಲ ತೊಗೊಂಡು ಈಗ ಸಿಟಿಗೆ ಬಂದಿದ್ವಿ. ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಕೆಲವೊಂದು ಐಟಮ್ಸ್ನ ನಾವು ಮರ್ತಿರ್ತೀವಿ. ಪಾಪ ನಮ್ಮ ಯಜಮಾನ್ರು ಮಧ್ಯಾಹ್ನನೂ ಅಷ್ಟೇ ಎಷ್ಟೊಂದು ಐಟಮ್ಸ್ ತೊಗೊಂಡು ಬಂದಿದ್ದಾರೆ, ಆದರೂ ಎಷ್ಟೊಂದು ಏನೋ ಐಟಮ್ಸ್ಗಳನ್ನ ಮರ್ಕೊಂಡಿದ್ವಿ. ಸೊ ಈಗ ಮತ್ತೆ ನೋಟ್ ಡೌನ್ ಮಾಡಿಕೊಂಡು ಬಂದಿದ್ದೀವಿ ಮತ್ತೆ ಸಿಟಿಗೆ. ಅವ್ರು ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಅಂದರೆ ನಾನು ಜಾಸ್ತಿ ನಡೆಯೋದಕ್ಕಾಗೋದಿಲ್ಲ, ವಾಕ್ ಮಾಡೋದಕ್ಕಾಗೋದಿಲ್ಲ, ಸೊ ಹಾಗಾಗಿ ಕಾರಲ್ಲೇ ಕೂತಿದ್ದೀನಿ ಪಾರ್ಕ್ ಮಾಡಿಕೊಂಡು. ಅವ್ರು ಬಂದಮೇಲೆ ನೆಕ್ಸ್ಟು ಮನೆಗೆ ಹೋಗಬೇಕು. ಇನ್ನೂ ಮನೆಗೆ ಹೋದ್ಮೇಲೆ ತಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು, ಅಂದರೆ ತಟ್ಟೆ ತುಂಬ್ತೀವಲ್ಲ ಅದೆಲ್ಲ ಪ್ಯಾಕ್ ಮಾಡಬೇಕು. ಆಮೇಲಿಂದ ಇದು ರಿಟರ್ನ್ ಗಿಫ್ಟ್ಸ್ನ ಪ್ಯಾಕ್ ಮಾಡಬೇಕು, ತಾಂಬೂಲ ಪ್ಯಾಕ್ ಮಾಡಬೇಕು, ನಾನು ನೇಲ್ ಪಾಲಿಶ್ ಹಾಕೋಬೇಕು. ಸೊ ಮೆಹಂದಿ ಇದು ಬೆಳಗ್ಗೆ ಬಿಡಿಸ್ಕೊಂಡಿದ್ದು ಸಕ್ಕದ ಕಲರ್ ಬಂದಿದೆ, ವಿಕ್ಸ್ ಹಾಕೋಕ್ಕೆ ಹೇಳಿದ್ದಾರೆ. ಸೊ ಅದನ್ನು ಹಾಕಬೇಕಷ್ಟೇ, ಸಕ್ಕದಾಗಿ ಬಂದಿದೆ. ಆ್ಯಂಡ್ ನನಗೆ ಮೆಹಂದಿ ಡಿಸೈನ್ಸ್ ಕೂಡ ತುಂಬ ಇಷ್ಟ ಆಯಿತು. ಅಲ್ಲಿ ನನಗೆ ಓವರಾಲ್ ಇವತ್ತು ಎಕ್ಸ್ಪೀರಿಯನ್ಸ್ ಸಕ್ಕದಾಗಿತ್ತು. ಸೊ ನಾಳೆ ನೋಡಬೇಕು, ನಾಳೆ ನನ್ನ ಸೀಮಂತ ಹೇಗೆಲ್ಲ ಇರುತ್ತೆ, ಏನೆಲ್ಲ ಆಗುತ್ತೆ. ಸೊ ಸೀಮಂತದ್ದು ಕಂಪ್ಲೀಟಾಗಿ ಇನ್ನೊಂದು ಬ್ಲಾಗ್ ಇರುತ್ತೆ, ಸೊ ಅದಕ್ಕೂ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ಬ್ಲಾಗು ಕಂಪ್ಲೀಟಾಗಿ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ, ಏನೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ, ಹೇಗೆಲ್ಲ ನಾನು ಹಿಂದಿನ ದಿನದ್ದು ಸೀಮಂತದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಆ್ಯಂಡ್ ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ್ಯಂಡ್ ಲೈಕ್ ಮಾಡಿಲ್ಲ ನನ್ನ ವೀಡಿಯೋಸ್ಗೆ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಪಪ್ಪ ಏನು ತಗೊಂಡು ಬಂದಿದ್ದ? ಹೆಂಗೆ ಅನ್ನಿಸ್ತಿದೆ? ಸೂಪರ್. ಲವ್ ಯು. ಇವಾಗ ತಂದಿರೋ ಐಟಮ್ಸ್ ಎಲ್ಲನೂ ಕೂಡ ಪ್ಯಾಕ್ ಮಾಡ್ತಿದ್ದೀವಿ. ನಮ್ಮ ಜೊತೆಗೆ ಹೆಲ್ಪ್ ಮಾಡಲಿಕ್ಕೆ ನನ್ನ ಹಸ್ಬೆಂಡ್ ಇದ್ದಾರೆ, ಹಾಗೆ ನಮ್ಮ ಭಾವ ಇದ್ದಾರೆ, ಹಾಗೆ ನಮ್ಮ ಅತ್ತೆ ಇದ್ದಾರೆ, ಜೊತೆಗೆ ನಮ್ಮ ಸ್ವೀಟಿ ಕೂಡ ಇದ್ಲು. ಸೊ ಎಲ್ಲರೂ ಸೇರಿಕೊಂಡು ಪ್ಯಾಕ್ ಮಾಡಿದ್ವಿ. ಸುಮಾರು 3 ಗಂಟೆ ಆಯಿತು ಎಲ್ಲನೂ ಪ್ಯಾಕ್ ಮಾಡಿ ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ. ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲ ಥರ
ಒಂದು ಪ್ಲೇಟ್ ಅಂದರೆ ತಟ್ಟೆ ತುಂಬಿದ್ದೀವಿ. ಲೈಕ್ ಸ್ವೀಟ್ಸು, ಹಾಗೆ ಡ್ರೈ ಫ್ರೂಟ್ಸು, ಹಾಗೆ ಸ್ನ್ಯಾಕ್ಸ್ ಅಂತ ಬಂದಾಗ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟಿರಲಿಲ್ಲ, ಸರ್ಜಪ್ಪ ಇತ್ತು, ಹಾಗೆ ರವೆ ಉಂಡೆ ಇತ್ತು, ಹಾಗೆ ಕರ್ಜಿಕಾಯಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಡ್ರೈ ಫ್ರೂಟ್ಸ್ ಕೂಡ ಇದೆ. ಹಾಗೆ ಫ್ರೂಟ್ಸ್ ಹೇಳ್ಬೇಕಂದ್ರೆ ಬಿಗ್ ಅಪ್ಲಾಸ್ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ಗೆ. ಪಾಪ ಅವರು ಮಾರ್ಕೆಟ್ಗೆಲ್ಲ ಹೋಗಿ ತುಂಬಾ ಸಕ್ಕತ್ತಾಗಿತ್ತು ಫ್ರೂಟ್ಸು, ಆ ಥರ ಫ್ರೂಟ್ಸ್ ತೊಗೊಂಡು ಬಂದಿದ್ದರು. ನನಗೆ ನೋಡ್ತಿದ್ದಂಗೆ ತುಂಬ ಇಷ್ಟ ಆಯಿತು ಫ್ರೂಟ್ಸ್. ಸೊ ಆ್ಯಪಲ್, ಹಾಗೆ ಪೈನಾಪಲ್, ದಾಳಿಂಬೆ ಆ್ಯಂಡ್ ಮ್ಯಾಂಗೋಸ್ ಇತ್ತು. ಮ್ಯಾಂಗೋಸ್ ಆ ಸೀಸನ್ ಇತ್ತು, ಸೊ ಹಾಗಾಗಿ ಮ್ಯಾಂಗೋಸ್ ತುಂಬ ಚೆನ್ನಾಗಿರೋದು ಸಿಕ್ಕಿತ್ತು. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಾ ನನ್ನ ಫೇವ್ರೆಟ್ ಸ್ಯಾರಿ, ನಾನು ಪಿಕ್ ಮಾಡಿದಂತಹ ರೇಷ್ಮೆ ಸ್ಯಾರಿ ಇದು. ಸೊ ಅದು ಕೂಡ ತಟ್ಟೆ ತುಂಬೋದಕ್ಕೆ ಅಂತ ಇಟ್ಟಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಆಗುವಂತಹ ಬ್ಯಾಂಗಲ್ಸ್ ಕೂಡ ಇಟ್ಟಿದ್ದೀನಿ. ಆ್ಯಂಡ್ ಅಗೇನ್ ಕೊಬ್ಬರಿ, ಬೆಲ್ಲ, ಹಾಗೆ ಬಳೆ ಎಲ್ಲನೂ ಪ್ಯಾಕ್ ಮಾಡಿ, ಸೊ ಕಂಪ್ಲೀಟಾಗಿ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ, ರ್ಯಾಪ್ ಮಾಡಿ, ರೆಡಿ ಮಾಡಿ ಇಟ್ಟಿದ್ದೀವಿ. ಸೀಮಂತದ ದಿನ ಬೆಳಗ್ಗೆ ಕ್ಯಾಪ್ಚರ್ ಮಾಡಿದಂತಹ ವಿಡಿಯೋ. ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ನಪ್ ಆಗಿ ಮನೇಲಿ ದೇವ್ರ ಪೂಜೆ ಮಾಡಿದೆ. ಅದಾದ ನಂತರ ದೇವ್ರ ಹತ್ರ ಬೇಡ್ಕೊಂಡೆ ಫಂಕ್ಷನ್ ಚೆನ್ನಾಗಾಗಲಿ ಅಂತ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಫಂಕ್ಷನ್ ಹಾಲ್ ಕಡೆಗೆ. ನನ್ನ ಬೇಬಿ ಶವರ್ ಇವೆಂಟು ಹೋಟೆಲ್ ಕಲ್ಯಾಣಿಯಲ್ಲಿ ಆಗಿದ್ದು. ಸೊ ಇಲ್ಲಿಗೆ ನಾವು ರೀಚ್ ಆದ್ವಿ ಬೆಳಗ್ಗೆನೆ. ಆ್ಯಂಡ್ ನಾನು ಯಾಕಪ್ಪ ಬೇಗ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಆ್ಯಕ್ಚುಲಿ ನಾನು ಮೇಕಓವರ್ ಮಾಡ್ಕೊಳ್ತಾ ಇರೋದು. ಅಂದರೆ ಮೇಕಪ್ ಆರ್ಟಿಸ್ಟ್ ಇಲ್ಲೇ ಬರ್ತಾರೆ, ಸೊ ಹಾಗಾಗಿ ಇಲ್ಲೇ ರೆಡಿ ಆಗಿಬಿಟ್ಟು ಫೋಟೋಶೂಟ್ ಮಾಡಿಸೋಣ ಅಂತ ಬಂದಿದ್ದೀನಿ. ನಾವೀಗ ಹೋಟೆಲ್ ಎಂಟ್ರಿ ಆಗಿದ್ದೀವಿ. ಸೊ ನಾವು ಶ್ರೀಮಂತ ಮಾಡ್ಕೊಳ್ತಾ ಇರೋ ಹೋಟೆಲ್ ಕಲ್ಯಾಣಿ, ಮೈಸೂರಲ್ಲಿ, ಆಯಿತಾ. ಆ್ಯಂಡ್ ಇಲ್ಲಿ ವೆಲ್ಕಮ್ ಡ್ರಿಂಕ್ ಇರುತ್ತೆ. ಈಗ ಸದ್ಯಕ್ಕೆ ಅರೇಂಜ್ ಮಾಡಿಲ್ಲ, ಯಾಕಂದರೆ ನಾವು ಬೇಗ ಬಂದಿದ್ದೀವಿ, 8 o'clock ಆಗಿದೆ. ಸೊ ಬರೋರು ಗೆಸ್ಟ್ಗಳಿಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಇರುತ್ತೆ. ಆ್ಯಂಡ್ ಇದು ಒಂದು ಹಾಲ್ ಹೇಗಿದೆ, ನಾನು ಇಷ್ಟಪಟ್ಟು ಮಾಡಿಸಿರುವಂತಹ ಡೆಕೋರೇಷನ್ ಅದು. ಆ್ಯಂಡ್ 200 to 250 ಮೆಂಬರ್ಸ್ ಸೀಟಿಂಗ್ ಕೆಪಾಸಿಟಿ ಅಂತ ಹೇಳಿದ್ದೆ. ನಾವೊಂದು 200 ಮೆಂಬರ್ಸ್ಗೆ ಹೇಳಿದ್ವಿ. ಸೊ ಹೇಗಿದೆ ಹಾಲ್, ಇಷ್ಟ ಆಯಿತಾ?